ಗುರ್ಲಾಪುರ್ ಕ್ರಾಸ್ದಾಗ ರೈತರದ ಚಳವಳಿ ನಡೆದೈತಿ ಅಂತ ಏನಂತಾರೆ ಅದಕ್ಕ ಸ್ಟ್ರೈಕ್. ನಾವ್ ಹೆಂಗ್ ಬದ್ರಿಗೆ ಸಲುವಾಗಿ ಮಾಡಿದೀವಿ ಹಂಗ ಸ್ಟ್ರೈಕ್ ನಡೆದ ಇವತ್ತು 4ನೇ ದಿನ 3-4 ದಿವಸ ಆತತ್. ಇನ್ನಾದ್ರೂ ಏನೋ ಸಪೋರ್ಟ್ ಸಿಗ್ವಾತ್ ಅವ್ರಿಗೆ ಅಂತ ವಿಚಾರ ಮಾಡ್ರಿ. ಇದು ಬಹಳ ದೊಡ್ಡ ದುರ್ಭಾಗ್ಯ ಅಂತನ್ನ. ಯಾವ ದೇಶದ ಬೆನ್ನೆಲುಬು ನಾವು ರೈತರ ಅಂತ ಕರಿತೀವಿ, ಹಿಂದೆ ಕೊರೋನಾ ಕಾಲದಾಗ ಎಲ್ಲಾ ಬಂದು ಬಿದ್ದು, ಸಾಲಿ ಕಾಲೇಜ ಎಲ್ಲ A to Z. ಕರೆ ಜಗತ್ನಾಗ ಅನ್ನದಾತರ ಸ್ಟ್ರೈಕ್ ಮಾಡಿ ಅನ್ನನ ಬಿತ್ತುದು ಬಂದ್ ಮಾಡ್ರಂದ್ರ ಜಗತ್ನಾಗ ಯಾರು ಬದುಕಕ್ ಸಾಧ್ಯತೆನು? ಅದಕ್ಕೆ ಯಾವ ದೇಶದಾಗ ರೈತರಿಗೆ ಉಳಿಗಾಲಿಲ್ಲ, ಯಾವ ದೇಶದಾಗ ಯಾವ ನಾಡಿನಾಗ ರೈತರಿಗೆ ರಕ್ಷಣೆ ಇಲ್ಲ, ಆ ದೇಶ ಆ ನಾಡು ಆದಷ್ಟು ಬೇಗ ದರಿದ್ರತಾ ಪ್ರಾಪ್ತಿ ಮಾಡ್ಕೋತದಂತ. ನಮ್ಮ ರಾಜ್ಯ ನಮ್ಮ ದೇಶ ಶ್ರೀಮಂತ ಆಗಿರ್ಬೇಕಂದ್ರ ನಮ್ಮ ರಾಜ್ಯದೊಳಗ ದೇಶದೊಳಗ ರೈತರ ಮೊದಲು ಸಬಲರಾಗಬೇಕು, ಅವ್ರು ಶ್ರೀಮಂತರಾಗಬೇಕು, ಅವ್ರಿಗೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು. ಅವ್ರು ಸಬಲರಾದ್ರಂದ್ರ ಇಡೀ ದೇಶ ಸಬಲ ಆಗ್ತದ, ಇಡೀ ರಾಷ್ಟ್ರ ಸಬಲ ಆಗ್ತದೆ. ಅದಕ್ಕ ಅವ್ರು ಕೇಳುವುದು ದೊಡ್ಡದಲ್ಲ, ಅವ್ರು ಕೇಳೋಕ್ಕಿಂತ ಮೊದಲು ನಾವು ಕೊಡಬೇಕು. ಮಹಾರಾಷ್ಟ್ರದಾಗ ಇವತ್ತು ಚಾಲು ಐತೆ 3450 3450 ರೂಪಾಯಿ ಒಂದು ಟನ್ಕ್ಕೆ ಬಿಲ್ ಕೊಡ್ತಾರಂತ ಮಹಾರಾಷ್ಟ್ರ. ಅದು ಭಾರತದಾಗನ. ನಮ್ಮಲ್ಲಿ ಯಾಕೆ ಸಾಧ್ಯ ಇಲ್ಲ? ನಾವು ಮನಸ್ಸು ಮಾಡ್ಬೇಕು. ರೈತರು ಸುಖಿ ಆಗಿದ್ರಂದ್ರ ಇಡೀ ರಾಜ್ಯ ಸುಖಿ ಆಗಿರ್ತದ. ರೈತರು ಸುಖಿ ಆಗಿದ್ರೆ ನಮ್ಮ ಸೈನಿಕರು ಸುಖಿ ಆಗಿರ್ತಾರ. ನಮ್ಮ ಸೈನಿಕರು ಸುಖಿ ಆಗಿದ್ರೆ ಇಡೀ ಅಖಂಡ ಭಾರತ ಸುಖಿ ಆಗಿರ್ತದ. ಸಾಧು ಸಂತರು ಸುಖಿ ಆಗಿರ್ತಾರ. ಇಡೀ ಭಾರತ ನಕ್ಕು ನಲೀತದ. ಅವಶ್ಯಕತೆ ರೈತರಿಗೆ ಬೆಂಬಲ ಬೆಲೆ ಸಿಗಬೇಕು. ಸರ್ಕಾರ ಇರ್ಲಿ, ಆ ಡಿಪಾರ್ಟ್ಮೆಂಟ್ ಅವ್ರು ಯಾರೇ ಇರ್ತಕ್ಕಂಥ ಅಧಿಕಾರಿ ಇರ್ಲಿ, ಆದಷ್ಟು ಬೇಗ ಒಳ್ಳೆ ನಿರ್ಣಯ ತಗೊಂಡ ರೈತರು ಸಾಥ್ ಕೊಟ್ರಂದ ನಿಮ್ ಭವಿಷ್ಯ ಉಜ್ವಲದ, ನಿಮ್ ಪರಿವಾರ ಎಲ್ಲ ಸುಖಿ ಇರ್ತದ. ಒಂದ್ ವೇಳೆ ರೈತರಿಗೆ ಅನ್ಯಾಯ ಮಾಡಿ ನೀವು ಕುರ್ಚಿ ಮ್ಯಾಗ ಕುಂತಿದಾರ ಆಡ್ಕೋಬೇಕು, ವಿಚಾರ ಮಾಡ್ಬೇಕು. ಈ ಸರ್ಕಾರ ಗಮನಕ್ಕೂ ಬರ್ಬೇಕು, ಆಯಾ ಡಿಪಾರ್ಟ್ಮೆಂಟ್ ಯಾರ ಅಧಿಕಾರದ ಅವ್ರ ಗಮನಕ್ಕೂ ಬರ್ಬೇಕು. ಆದಷ್ಟು ಬೇಗ 3-4 5 ದಿವಸ ಗಟ್ಲೆ ರೈತರಿಗೆ ತ್ರಾಸ ಕೊಟ್ಟ ಏನಾಗುದೈತಿ? ಏನಿಲ್ಲಪ್ಪ, ನೀವೇನೇ ನಿಮ್ದ ಕೇಳಾಕತ್ತೀರಿ, ನೀವು ಕಷ್ಟಪಟ್ಟು ದುಡ್ದರಿ, ಅದಕ್ಕೆ ಬೆಲೆ ಕೇಳಾಕತ್ತೀರಿ, ಕೊಡ್ತೀವಿ. ನಾವು ಬದುಕಬೇಕು, ನೀವು ಬದುಕಬೇಕು, ಇಡೀ ಜಗತ್ತು ಬದುಕಬೇಕಾದ್ರೆ ರೈತರು ಬೇಕು. ರೈತನೇ ರಾಷ್ಟ್ರದ ಬೆನ್ನೆಲುಬು. ಹೇಳಕ್ ಕಷ್ಟ ಅಲ್ಲ, ಅದಕ್ಕೆ ನಾ ಬರ್ದೇನೆ, ರೈತನೇ ಜಗದೀಶ. ಈ ಜಗಕ್ಕ ಬದುಕಬೇಕಾದ್ರೆ ಅನ್ನ ಬೇಕು. ಅನ್ನ ಕೊಡ್ತಕ್ಕಂಥ ಅನ್ನದಾತ ರೈತ ಅದಾನ. ಆ ರೈತ ಸುಖಿಯಾಗಿರ್ಬೇಕು. ನಮಗಂತೂ ಬಹಳ ಹೆಮ್ಮೆ. ಯಾಕೆ ಹೆಮ್ಮೆ ಅಂತ ಕೇಳ್ರ, ಈ ದಕ್ಷಿಣ ಭಾರತದಾಗ ಇವತ್ತು ಎಷ್ಟು ಆಚಾರ್ಯಗಳು ಆಗಿ ಹೋಗ್ಯಾರೋ ಅವರೆಲ್ಲ ರೈತಾಕಿ ಕುಟುಂಬದಾಗ